ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಾದ್ಯಂತ ಇದೀಗ ಒಂದೇ ಟ್ರಬಲ್ ಶುರುವಾಗಿರುವಂಥದ್ದು, ಅದುವೇ ಸಿಲಿಂಡರ್ನ ಸಮಸ್ಯೆ. ಎಲ್ಲಾ ಭಾಗದಲ್ಲೂ ಕೂಡ ಇದೀಗ ಸಿಲಿಂಡರ್ನ ಸಮಸ್ಯೆ ಹೆಚ್ಚಾಗ್ತಾ ಇದ್ದು, ರಾಜ್ಯಾದ್ಯಂತ ಇದೀಗ ಗ್ಯಾಸ್ನ ಟ್ರಬಲ್ ಹೆಚ್ಚಾಗ್ತಾ ಇದೆ. ಬೆಂಗಳೂರಿನ ಬಹುತೇಕ ಹೋಟೆಲ್ಗಳಿಗೆ ಸಿಗ್ತಾ ಇಲ್ಲ ಸಿಲಿಂಡರ್, ಆಹಾರ ಬೇಯಿಸೋದಕ್ಕೆ ಸಿಗ್ತಾ ಇಲ್ಲ ಗ್ಯಾಸ್, ಮತ್ತೆ ಕೆಲ ಹೋಟೆಲ್ಗಳನ್ನ ಕೂಡ ಕ್ಲೋಸ್ ಮಾಡಲಾಗಿದೆ. ಸೌದೆ ಒಲೆಯತ್ತ ಮುಖ ಮಾಡಿದ್ದಾರೆ ಕೆಲವು ಹೋಟೆಲ್ನವರು. ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾ ಇರುವಂತಹ ನಮ್ಮೂರು ಕಾಫಿ ಕಟ್ಟೆ ಹೋಟೆಲ್, ಬೆಂಗಳೂರಿನ RR ನಗರದಲ್ಲಿ ಇರುವಂತಹ ನಮ್ಮೂರು ಕಾಫಿ ಕಟ್ಟೆ ಹೋಟೆಲ್, ಗ್ಯಾಸ್ ಸಿಗದೆ ಇರೋದಕ್ಕೆ ಸೌದೆಯಿಂದ ಇಡ್ಲಿಯನ್ನ ಬೇಯಿಸ್ತಾ ಇರುವಂತಹ ರೆಸ್ಟೋರೆಂಟ್ನವರು ಇನ್ನೇನು ಮಾಡ್ತಾರೆ, ಬೇರೆ ಏನಾದರೂ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿಕೊಂಡು ಬರುವಂತಹ ಗ್ರಾಹಕರಿಗೂ ಕೂಡ ಹೊಟ್ಟೆ ತುಂಬಿಸ್ಬೇಕು, ಮತ್ತೆ ತಮ್ಮ ಹೊಟ್ಟೆಯನ್ನು ತಾವು ತುಂಬಿಸ್ಕೊಳ್ಬೇಕಲ್ವಾ. ಸೊ ಹಾಗಾಗಿ ಈ ರೀತಿಯಾದಂತಹ ಒಂದು ಆಲ್ಟರ್ನೇಟಿವ್ ವ್ಯವಸ್ಥೆಗೆ ಮುಂದಾಗ್ತಾ ಇದ್ದಾರೆ ಹೋಟೆಲ್ನ ಮಾಲೀಕರು. ಆಹಾರವನ್ನು ಬೇಯಿಸಬೇಕು ಅಂತ ಹೇಳಿ ಇದೀಗ ಸೌದೆಗಳ ಮೊರೆ ಹೋಗ್ತಾ ಇದ್ದಾರೆ. ಸೌದೆಗಳನ್ನು ಬಳಕೆ ಮಾಡಿಕೊಂಡು ಇದೀಗ ಅಡುಗೆ ತಯಾರಿ ಮಾಡುವಂತಹ ಕೆಲಸಕ್ಕೂ ಮುಂದಾಗ್ತಾ ಇದ್ದಾರೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಮತ್ತು ರುಚಿಯಾಗೂ ಇರುತ್ತೆ. ಸೌದೆ ಊಟದಲ್ಲಿ ನಾವು ಊಟ ಮಾಡಿದ್ರೆ ಆರೋಗ್ಯ ಇನ್ನೂ ಕೂಡ ಚೆನ್ನಾಗಿರುತ್ತೆ, ಅದಂತೂ ನಿಜ. ಬಟ್ ಆದರೆ ಸಮಯಾವಕಾಶ ತೆಗೆದುಕೊಳ್ಳುತ್ತೆ. ನೋಡಿ, ಗ್ಯಾಸ್ನಲ್ಲಿ ನಾವು ಅತಿ ಫಾಸ್ಟಾಗಿ ನಾವು ಏನು ಬೇಕಾದರೂ ಕುಕ್ ಮಾಡಬಹುದು. ಸೌದೆ ಒಲೆಯಲ್ಲಿ ಹಂಗಲ್ಲ, ಸ್ವಲ್ಪ ಸಮಯಾವಕಾಶ ತೆಗೆದುಕೊಳ್ಳುತ್ತೆ. ಗ್ಯಾಸ್ನಲ್ಲಿ 5 ನಿಮಿಷಕ್ಕಾಗುವಂತಹ ಕೆಲಸ ಸೌದೆ ಒಲೆಯಲ್ಲಿ ಒಂದು 15ರಿಂದ 20 ನಿಮಿಷಕ್ಕೆ ಆಗಿಬಿಡತ್ತೆ. ಅಂದರೆ ನಾವು ಹೆಚ್ಚು ಸಮಯವನ್ನು ಕೊಡಬೇಕಾಗತ್ತೆ. ಗ್ಯಾಸ್ ಒಲೆಯಲ್ಲಿ ಕಡಿಮೆ ಸಮಯ ಆದರೆ ಈ ಸೌದೆ ಒಲೆಗೆ ಹೆಚ್ಚು ಸಮಯವನ್ನು ಕೊಡಬೇಕಾಗತ್ತೆ. ಆರೋಗ್ಯಕರವಾದಂತಹ ಮತ್ತು ಒಳ್ಳೆಯ ಫುಡ್ ಕೂಡ ಹೌದು. ಸೊ ಹಾಗಾಗಿ ಇದೀಗ ಹೋಟೆಲ್ನವರು ಗ್ಯಾಸ್ ಇಲ್ಲದೇ ಇರೋ ಕಾರಣದಿಂದಾಗಿ ಸಿಲಿಂಡರ್ಗಳ ಒಂದು ಸರಬರಾಜು ಏನು ವ್ಯತ್ಯಯ ಉಂಟಾಗಿದೆ, ಅನಿವಾರ್ಯವಾಗಿ ಇದೀಗ ಆಲ್ಟರ್ನೇಟಿವ್ ವ್ಯವಸ್ಥೆಗೆ ಮುಂದಾಗಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಆಹಾರವನ್ನು ಇದೀಗ ಸೌದೆ ಒಲೆಯಲ್ಲಿ ಬೇಯಿಸ್ತಾ ಇರುವಂತಹ ದೃಶ್ಯವನ್ನು. सिलेंडर नहीं मिलने के कारण इंसान आग जला के इडली पका रहे हैं।